ಬಂದಿದ್ರು ಕೂಡ ನಾವು ಬಡವರು ಅಂತ ಕೂತ್ಕೊಂಡಿಲ್ಲ. ಬ್ರಾಹ್ಮಣ ಒಗ್ಗಟ್ಟಿಲ್ಲ ಅಲ್ವೇ ಅಲ್ಲ, ಬ್ರಾಹ್ಮಣ ಬಡತನ ಅಲ್ವೇ ಅಲ್ಲ. ದೇವರು ಕೊಟ್ಟಿರ್ತಾರೆ, ಎಂಥ ಶಕ್ತಿ ಕೊಟ್ಟಿದ್ದಾರೆ, ಆ ಟ್ರೆಷರ್ ಕೊಟ್ಟಿದ್ದಾರೆ, ಕ್ಯಾಪಬಿಲಿಟಿ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಿದ್ದಾರೆ. ನೀನು ಒಬ್ಬ ನಿಂತ್ಕೊಂಡ್ರೆ 1,00,000 ಜನ ಇರಲಿ ಏರ್ಸತಕ್ಕಂಥ ಶಕ್ತಿ ಬೆಳಬೇಡ್ರಿ ನಿಮಗೆ. ಇಲ್ಲಾಂದ್ರೆ ಯಾವ ಬ್ರಾಹ್ಮಣ? You must be able to take over the people, win over the people, conquer the nations. ನಾನು ಸತ್ಯ ಹೇಳ್ತೀನಿ ನಿಮಗೆ. ಅಸ್ಗೋಡ್ ಜಯಸಿಂಹ ಈಸ್ ಮ್ಯಾರಿಡ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ನಮಗೆ ಏನೂ ರೆಕಮೆಂಡೇಶನ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ. ಒಳಗಡೆ ಬರ್ನಿಂಗ್ ಪ್ಯಾಷನ್ ಇತ್ತು, ಡೀಪ್ ಪ್ಯಾಷನ್. ಎಂಥ ಪ್ಯಾಷನ್ ಅಂತಂದರೆ, ತ್ರಿವಿಕ್ರಮ ಜೋಶಿ ಗೊತ್ತದ, ದಾಸರ ಪರಂಪರೆ ಬಂದಿರೋರು, ದಾಸ ಸಾಹಿತ್ಯ ಬರೆದಿರೋರು. ಐ ಥಾಟ್ ದಾಸರು ಹಾಡುಗಳನ್ನು ಬರೆದಿದ್ದು ಮನುಷ್ಯರಿಗ, ಮನಸ್ಸುಗಳು ಹೋದರೆ ಕರ್ನಾಟಕದಲ್ಲಿ ಮಾತ್ರ ಇರ್ತದ, ಜಗತ್ತೆಲ್ಲ ಇರೋದಿಲ್ವಾ? ವೈ ಶುಡ್ ನಾಟ್ ವೆಂಚರ್ ಇನ್ ಟು ಗಿವಿಂಗ್ ದೀಸ್ ಮೆಸೇಜಸ್ ದ ಹೋಲ್ ವರ್ಲ್ಡ್? ಐ ಸ್ಟಾರ್ಟೆಡ್ ಅಪ್. ಐ ವೆಂಟ್ one country after the one country after the one country after the one country after 52 countries in the world. I traveled extensively and intensively 52 countries in the world. ದೇವರು ಮಾಡಿಸ್ತಾರೆ. ಅದಕ್ಕೆ ಬ್ರಾಹ್ಮಣನಿಗೆ ಸ್ಕೈ ಇಸ್ ದ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್. ಥಿಂಕ್, ಗೆಟ್, ಗ್ರಾಸ್ಪ್, ಏಳು ಮೇಲೆ ಎತ್ತಿ ಅಂದರೆ ಗೆದ್ದಿ. ನಮಸ್ಕಾರ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋಂತ ಪ್ರವಿಶ್ಯ ಮಮವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾನ್ ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣ. ನಮೋ ಭಗವತೆ ಪುರುಷಾಯ ತುಭ್ಯಂ ನಮೋ ಮಂತ್ರ. ಪರಮಾತ್ಮ ಸ್ವರೂಪರಾಗಿರತಕ್ಕಂಥ ಸಭೆಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ, ವೇದಿಕೆ ಬೇದಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರದೀಪ್ ಅವರಿಗೆ ಮತ್ತು ಗೋವಿಂದ ಕುಲಕರ್ಣಿ ಅವರಿಗೆ ಅವರ ಹರಿಸಾಹಸದ ಬಗ್ಗೆ ತುಂಬ ಸಂತೋಷದಿಂದ ಅಭಿನಂದನೆಗಳನ್ನ ಮಾಡ್ತಾ, ಬ್ರಾಹ್ಮಣ ನಮಗೆ ಭಾರ್ಗವ ಭೂಷಣ ಪ್ರಶಸ್ತಿ ಕೊಟ್ಟರು. ಪ್ರಶಸ್ತಿ ನಮಗೆಲ್ಲರಿಗೂ ಬಂದಿದೆ ಬೇಕಾದಷ್ಟು. ಈ ಪ್ರಶಸ್ತಿ ಮೂಲಕ ಒಂದು ಸಂದೇಶ ಕೊಡ್ತಿದ್ದಾರೆ, ಒಂದು ಮೆಸೇಜ್ ಕೊಡ್ತಿದ್ದಾರೆ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ. ಏನು ಅಂದರೆ, ಭಾರ್ಗವ ನಮ್ಮ ಐಕಾನ್ ಆಗಬೇಕು. ಭಾರ್ಗವ ಅಂದರೆ ಪರಶುರಾಮ, ಭಾರ್ಗವ ಅಂದರೆ ಕ್ಷಾತ್ರ, ಭಾರ್ಗವ ಅಂದರೆ ಸ್ಪಿರಿಟ್, ಭಾರ್ಗವ ಅಂದರೆ ಎನರ್ಜಿ, ಭಾರ್ಗವ ಅಂದರೆ ಶಕ್ತಿ, ಭಾರ್ಗವ ಅಂದರೆ ಲೈಟ್, ಭಾರ್ಗವ ಅಂದರೆ ಡಿಲೈಟ್, ಭಾರ್ಗವ ಅಂದರೆ ಎನ್ಲೈಟನ್ಮೆಂಟ್, ಭಾರ್ಗವ ಅಂದರೆ ಶಾಸ್ತ್ರಜ್ಞಾನ, ಭಾರ್ಗವ ಅಂದರೆ ಶಸ್ತ್ರಜ್ಞಾನ, ಭಾರ್ಗವ ಅಂದರೆ ಶೌರ್ಯ ಪರ್ವ. ಇವತ್ತಿನ ಬ್ರಾಹ್ಮಣರಲ್ಲಿ ಅದ್ಭುತವಾಗಿರತಕ್ಕಂಥ ಕೆಚ್ಚಬೇಕು, ಎಲ್ಲರೂ ಮೆಚ್ಚು ಆಗಿರತಕ್ಕಂಥ ಕಿಚ್ಚಬೇಕು. ಏನದು ಅಂದರೆ, ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳತಕ್ಕಂಥ ರೀತಿಯಲ್ಲಿ ಒಳಗಿಂದ ಒಳಗೆ ಬೆಳೆಯತಕ್ಕಂಥದ್ದು ಅಂತರ್ಗತ ಸಂಸ್ಕರಣ. ಭಟ್ರು ಚೆನ್ನಾಗಿ ಹೇಳಿದ್ರು, ಸಂಸ್ಕಾರ ಇರತಕ್ಕಂಥದ್ದು. ಯಾರ ಸಂಸ್ಕಾರ ಅವೆಲ್ಲ ಬ್ರಾಹ್ಮಣ. ಸಂಸ್ಕಾರ ಇರತಕ್ಕಂಥದ್ದು ಬ್ರಾಹ್ಮಣ, ಸಂಸ್ಕೃತಿ ಇರತಕ್ಕಂಥದ್ದು ಬ್ರಾಹ್ಮಣ, ಸದಾಚಾರ ಇರತಕ್ಕಂಥದ್ದು ಬ್ರಾಹ್ಮಣ, ಸದ್ವಿಚಾರ ಇರತಕ್ಕಂಥದ್ದು ಬ್ರಾಹ್ಮಣ, ಸತ್ಕರ್ಮ ಮಾಡತಕ್ಕಂಥದ್ದು ಬ್ರಾಹ್ಮಣ, ಸದ್ಧರ್ಮ ಆಚರಣೆ ಮಾಡತಕ್ಕಂಥದ್ದು ಬ್ರಾಹ್ಮಣ. ಬ್ರಾಹ್ಮಣ ಅಂತಂತಂದರೆ ಯಾವ ಅನ್ಯಾಯಕ್ಕೆ ಅಧರ್ಮಕ್ಕೆ ಮನಸ್ಸು ಕೊಡದೇ ಇರತಕ್ಕಂಥದ್ದು, ಅದು ಬ್ರಾಹ್ಮಣತ್ವ. ಸತ್ಯದ, ಧರ್ಮದ, ನ್ಯಾಯದ, ನೀತಿಯ ನೇರಕ್ಕೆ ನಡೆಯತಕ್ಕಂಥದ್ದು ಅದು ಬ್ರಾಹ್ಮಣತ್ವ. ಬೆಳಗ್ಗೆ ಎದ್ದ ತಕ್ಷಣ 3 ಸಲ ಶ್ರೀಹರಿ 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 ಅಂತ ಸ್ಮರಣೆ ಮಾಡಿದೆಯಲ್ಲ, ಒಳಗಿನ ಪಾಪ ಎಲ್ಲ ತೊಳೆದು ಹೋಗುತ್ತಂಥದ್ದು. ಶಾಸ್ತ್ರ ಹೇಳ್ತಾ ಇದೆ ಈ ಮಾತು. ಎದ್ದ ತಕ್ಷಣ ಪಾಪಿಗಳನ್ನ, ಚಂಡಾಲರನ್ನ, ನೀಚರನ್ನ ಸ್ಮರಣೆ ಮಾಡ್ಬಿಡಿ ಯಾವತ್ತಲೋ. ನೀಚ ಜನರ ಮನೆ ಬಾಗಿಲು ಹೋಗಿ ಯಾಚನೆ ಮಾಡ್ಬಿಡಿ ಯಾವತ್ತಲೋ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡಿ, ಸ್ನಾನ ಮಾಡಿ ಅಂತಂದರು. ಸ್ನಾನ ಮಾಡಿ ಅಂತ ಹೇಳ್ಬೇಕಾದ ಸ್ಥಿತಿ ಬಂದೋಗಿದೆ. ಸ್ನಾನ ಮಾಡಿ, ಸಂಧ್ಯಾವಂದನೆ ಮಾಡಿ, ಅವಕಾಶ ಇತ್ತು ಅಂತಂದರೆ, ಪರಂಪರೆ ಸಂಪ್ರದಾಯ ಇದ್ದರೆ ದೇವ್ರ ಪೂಜೆ ಮಾಡಿ, ದೇವರ ನಾಮ ಹೇಳ್ಕೊಳ್ಳಿ. ಪರಮಾತ್ಮನ ನಾಮಸ್ಮರಣೆ ನಿಮ್ಗೆ ಎಂಥ ಶಕ್ತಿ ಕೊಡುತ್ತೆ ಅಂದರೆ, ಕಾನ್ಫಿಡೆನ್ಸ್ ಕೊಡುತ್ತೆ ಅಂತಂದರೆ, ಆತ್ಮವಿಶ್ವಾಸ ಕೊಡುತ್ತೆ ಅಂದರೆ, ಇಡೀ ಪ್ರಪಂಚ ಕೈ ಬಿಟ್ಟರು ಕೂಡ ಒಳಗವ ನಿಧಾನ ಬಿಡಲಿ. 1000 ವರ್ಷದಿಂದ ನಮ್ಮ ಬ್ರಾಹ್ಮಣರುಗಳು ಹಳ್ಳಿಗಳಲ್ಲಿ ದಟ್ಟ ದಾರಿದ್ರ್ಯ ಬಡತನ ಆದರೂ ಸುಖದಲ್ಲಿ, ಸಮಾಧಾನದಲ್ಲಿ, ಸಂತೃಪ್ತಿಯಲ್ಲಿ, ಶಾಂತಿಯಲ್ಲಿ ಇದ್ರಲ್ಲ. ಹೇಗೆ ಅಂದರೆ, ಅಯ್ಯೋ ಯಾರು ಒಳಗವ ಇದಲ್ರಿ, ಎಲ್ಲ ನೋಡ್ಕೊಂಡು ತಂದ್ಬಿಡ್ರಿ. there is someone to fall back. ಎಲ್ಲ ನೋಡ್ಕೊಂಡು ತಂದ್ಬಿಡ್ರಿ. ಈ ಭರವಸೆ ಬೇಕು, ಈ ಆತ್ಮವಿಶ್ವಾಸ ಬೇಕು. ಒಳಗೆ ಅವನಿದಾನೆ ಅನ್ನೋದು ಬೇಕು. ಒಳಗೆ ದೇವರಿದಾನೆ, ಅವನ ಬಗ್ಗೆ ಅರಿವೇ ಇಲ್ಲ ಅಂದರೆ, ಅವನ ಇರುವಿನ ಅರಿವಿಲ್ಲ ಅಂತಂದರೆ ಹೇಗೆ ನೀವು ಬರೀ
ದುಡ್ಡು ಕಾಸು ವ್ಯಾಪಾರ ವ್ಯವಹಾರ ಊಟ ತಿಂಡಿ ಬದುಕು ಅಷ್ಟೇ ಬದುಕಲ್ಲ, ದೇಹವನ್ನು ಬೆಳೆಸೋದು ಬದುಕಲ್ಲ. ಬ್ರಾಹ್ಮಣ ಅಂತಂದ್ರೆ ಆತ್ಮಶಕ್ತಿಯ ಸಂವರ್ಧನೆ ಮಾಡತಕ್ಕಂಥವನು. ಆತ್ಮಶಕ್ತಿ ಸಂವರ್ಧನೆ ಆಗಬೇಕು. ಹಿ ಮಸ್ಟ್ ಬಿ ಹೈಲಿ ಸ್ಪಿರಿಟೆಡ್. ಸ್ಪಿರಿಟ್ ಅಂದರೆ ಸ್ಪಿರಿಚುಯಲ್ ಕೂಡ. ಸ್ಪಿರಿಟೆಡ್ ಅಂದರೆ ಸ್ಪಿರಿಚುಯಲ್, ಆಧ್ಯಾತ್ಮಿಕವಾಗಿ ಸಂತನ ಮನೋಭಾವ ಇರತಕ್ಕಂಥವನು ಬ್ರಾಹ್ಮಣ. ಡ್ರೆಸ್ ಯಾವುದೇ ಇರಲಿ, ಕಾಲ ಕಾಲಕ್ಕೆ ಡ್ರೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಭಾವನೆಗಳು ಬದಲಾವಣೆ ಆಗ್ಬಿಡ್ದು, ಭಾಷೆ ಬದಲಾವಣೆ ಆಗ್ಬಿಡ್ದು. ಬ್ರಾಹ್ಮಣ ಅಂದರೆ ಸ್ಮರಣ ಶಕ್ತಿ ಇರತಕ್ಕಂಥವನು. ಭಟ್ರೊಂದು ಮಾತು ಹೇಳಿದ್ರು, 1000 ವರ್ಷದಿಂದ ಎಲ್ಲಿ ಮೊಬೈಲ್ ಇತ್ತು, ಎಲ್ಲಿ ಲ್ಯಾಪ್ಟಾಪ್ ಇತ್ತು, ಎಲ್ಲಿ ಕಂಪ್ಯೂಟರ್ ಇತ್ತು, ಎಲ್ಲಿ ಡಿಕ್ಟೇಷನ್ ಏನೂ ಇರಲಿಲ್ವಲ್ಲ. ಲಕ್ಷ ಲಕ್ಷ ಜನ ಬ್ರಾಹ್ಮಣರು ಇಡೀ ಸಮಸ್ತ ವೇದಗಳನ್ನ, ಉಪನಿಷತ್ತುಗಳನ್ನ, ಆಖ್ಯಾನಗಳನ್ನ, ವ್ಯಾಖ್ಯಾನಗಳನ್ನ, ಇತಿಹಾಸಗಳನ್ನ, ಪುರಾಣಗಳನ್ನ, ಭಾಷ್ಯಗಳನ್ನ ಮೌಖಿಕವಾಗಿ ಸ್ಮರಣದಲ್ಲಿ ಇಟ್ಕೊಂಡ್ಬಿಟ್ರಲ್ರಿ, ಬಾಯಿನಲ್ಲಿ ಹೇಳ್ತಾ ಇದ್ರಲ್ರಿ. ದಟ್ ಈಸ್ ಪ್ರಾಬ್ಲಮ್ಸ್. ಸ್ಮರಣ ಶಕ್ತಿ ಮತ್ತೆ ಗ್ರಹಣ ಶಕ್ತಿ. ನಿಮ್ಮ ಹತ್ರ ಮಾತಾಡೋದಲ್ಲ. ದಿ ಮೂಮೆಂಟ್ ಐ ಲುಕ್ ಅಟ್ ಯು, ಐ ಮಸ್ಟ್ ಬಿ ಏಬಲ್ ಟು ಗೆಟ್ ವಾಟ್ ಯು ಆರ್, ಗ್ರಾಸ್ಪ್ ವಾಟ್ ಯು ಆರ್, ಹೌ ಯು ವಿಲ್ ಬಿ ರಿಯಾಕ್ಟಿಂಗ್. ಗ್ರಹಣ ಶಕ್ತಿ. ಎದುರಿನ ಮನುಷ್ಯ ಒಂದು ಕ್ಷಣ ನಿಮ್ಮ ಕಣ್ಣು ಸ್ಕ್ಯಾನ್ ಮಾಡಿದ ತಕ್ಷಣ ಪುಸ್ತಕ ಓದಿದಾಗ ಒಂದು ವ್ಯಕ್ತಿತ್ವ ಓದಿಡ್ಬೇಕು. ಅದು ಬ್ರಾಹ್ಮಣತ್ವ. ಗ್ರಹಣ ಶಕ್ತಿ, ಧಾರಣ ಶಕ್ತಿ. 20 ವರ್ಷದಿಂದ ಯಾರಿಗೂ ಒಂದು ಮಾತು ಕೊಟ್ಟಿರ್ತೀರ, 20 ವರ್ಷ ಒಂದು ಸಿಕ್ಕಿರಲ್ಲ, ಒಂದು ಬಂದಾಗ ಅವನಿಗೆ ಕಮಿಟ್ ಮಾಡ್ಕೊಂಡಿದ್ದಲ್ಲ. ಧಾರಣ ಶಕ್ತಿ, ಧರಿಸತಕ್ಕಂಥದ್ದಲ್ಲ. ವಾಟ್ ಎವರ್ ಗುಡ್ ಥಿಂಗ್ಸ್ ಆರ್ ದೇರ್, ಗ್ರೇಟ್ ಥಿಂಗ್ಸ್ ಆರ್ ದೇರ್, ಡಿವೈನ್ ಥಿಂಗ್ಸ್ ಆರ್ ದೇರ್, ನೋಬಲ್ ಥಿಂಗ್ಸ್ ಆರ್ ದೇರ್, ಟ್ರೆಷರ್ ಇಟ್ ಹಿಯರ್. ದಿಸ್ ಇಸ್ ದ ಟ್ರೆಷರಿ. ಧಾರಣ ಶಕ್ತಿ. ಆ ಉಚ್ಚಾರಣೆ. ಬ್ರಾಹ್ಮಣ ಅಂದರೆ ಭಾಷೆ ಅಂತ ನಮ್ಮ ಹೇಳಿದ್ರು. ಉಚ್ಚಾರಣೆ, ಪ್ರೊನೌನ್ಸಿಯೇಷನ್, ಪ್ರೆಸೆಂಟೇಷನ್, ಪ್ರೊಜೆಕ್ಷನ್, ಗೆಟಿಂಗ್ ಇಟ್, ಇದು ರೀ ಬ್ರಾಹ್ಮಣತ್ವ. ಮೋಸ್ಟ್ ಆಫ್ ದಿ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಕಮ್ಯುನಿಕೇಟ್ಸ್ ದಿ ಹೋಲ್ ವರ್ಲ್ಡ್ ಅವರೆಲ್ಲ ಮಾಡರ್ನ್ ಬ್ರಾಹ್ಮಿನ್ಸ್ ಅಂತೇಳಿ. ಬ್ರಾಹ್ಮಣ ಅಂತಂದ್ರೆ ಅಸ್ಖಲಿತವಾಗಿ ಮಾಡಿ ಬರ್ತಾ ಇರ್ಬಿಡ್ಬೇಕ್ರಿ, ಅವ್ಯಾಹತವಾಗಿ ಬರ್ತಾ ಇರ್ಬಿಡ್ಬೇಕ್ರಿ. ರಾಮಾಯಣ, ಭಾರತ, ಹಿಂದೆ ಎಲ್ಲ ಗಂಟೆ ಹಳ್ಳಿಗಳಲ್ಲಿ ಯಾವ ಟಿವಿ ಇತ್ರಿ? ಎಲ್ಲರೂ ಜಗಲ ಮೇಲೆ ಕೂಡಿಸ್ಕೊಂಡು ಸಾಯಂಕಾಲ 5 ಗಂಟೆಗೆ ಕಣ್ಣು ಮುಚ್ಕೊಂಡು ಪ್ರಾರಂಭ ಮಾಡಿದರೆ ಆ ಅವ್ಯಾಹತವಾಗಿ ಆ ಭಟ್ರುಗಳು, ಶಾಸ್ತ್ರಿಗಳು, ಶ್ರೋತಿಯರು ಏನು ಹೇಳ್ತಾ ಇದ್ದಾರೆ ಇದು? ದಟ್ ಈಸ್ ಬ್ರಾಹ್ಮಣಿಸ. ಈ ಒಂದು ಮೆಸೇಜನ್ನು ಕೊಡಿ ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ಫ್ಯೂಚರಿಸ್ಟಿಕ್. ನೀವಾಯಿತು, ನೀವು ಎದ್ರಿ, ನೀವು ಗೆದ್ರಿ ಅಂತ ಅಂದ್ಕೊಂಡಿದ್ದೀರ ಅಷ್ಟೇ. ನಿಮ್ದಾಯಿತು ಫ್ಯೂಚರಿಸ್ಟಿಕ್. ಫ್ಯೂಚರ್ ಬಿಲಾಂಗ್ಸ್ ಟು ಚಿಲ್ಡ್ರನ್ ಅಂತಂದರೆ ಮುಂಚಿನ ಥರ ನಮ್ಮ ಹಳ್ಳಿ, ನಮ್ಮೂರು, ನಮ್ಮ ಪಾಳ್ಯ ಅಲ್ವೇ ಇಲ್ಲ. ಬ್ರಾಹ್ಮಣ ವಿಶ್ವಂ ವಿಷ್ಣು ವಶಕ್ಕಾರ. ಯು ಹ್ಯಾವ್ ಟು ಎಂಬ್ರೇಸ್ ದ ಹೋಲ್ ವರ್ಲ್ಡ್. ದಟ್ ಈಸ್ ದ ಬ್ರಾಹ್ಮಣಿಸ. ವಸುದೈವ ಕುಟುಂಬಕಂ, ಹೋಲ್ ವರ್ಲ್ಡ್ ಬಿಲಾಂಗ್ಸ್ ಟು ಮೀ. ದಟ್ ಈಸ್ ಬ್ರಾಹ್ಮಣಿಸ. ಇವತ್ತು ಒಬ್ಬ ಬ್ರಾಹ್ಮಣ ಇಲ್ಲಿಂದ ಒಂದು ಪಾಸ್ಪೋರ್ಟ್ ಪೈಸಾ ತಗೊಂಡು ಒಂದು ದೇಶಕ್ಕೆ ಹೋದ ಅಂತಾರೆ. ಯು ಮಸ್ಟ್ ಬಿ ವಿನೋವರ್, ಯು ಮಸ್ಟ್ ಬಿ ಏಬಲ್ ಟು ಕಾಂಕರ್ ದ ಹೋಲ್ ವರ್ಲ್ಡ್. ಆ ದೇಶ ಗೆದ್ಕೋಬೇಕು. ಎಷ್ಟು ಜನ ನಮ್ಮ ಬ್ರಾಹ್ಮಣ ಹುಡುಗರು ಅಮೆರಿಕಾದಲ್ಲಿ ಗೆದ್ದು ಬಂದಿದ್ದಾರೆ, ಯುರೋಪ್ನಲ್ಲಿ ಗೆದ್ದು ಬಂದಿದ್ದಾರೆ. ಇವತ್ತು ನೆನ್ನೆ ಒಂದು ನ್ಯೂಸ್ ಐಟಮ್ ಓದ್ತಾ ಇದ್ದೆ. ಎಸ್ಟರ್ಡೇ ಒಬ್ಬ ಬ್ರಾಹ್ಮಣ ಯುವಕ ಒಂದು ಆ್ಯಪ್ ತಯಾರು ಮಾಡಿದಾರಂತೆ. 140 crore rupees ಪರ್ಚೇಸ್ ಮಾಡಿದಾರಂತ. 140 crores ಓನ್ಲಿ ಒನ್ ಮ್ಯಾನ್. ರಿಮಾರ್ಕಬಲ್. ಇದು ರೇವತಿ ಕಾಮತ್ ಹೇಳ್ತಾ ಇದ್ರು, ಈ ಸ್ಪಿರಿಟೆಡ್ ಬರಬೇಕು, ಗಟ್ಸ್ ಬರಬೇಕು, ಕ್ಯಾಪಬಿಲಿಟಿ ಬರಬೇಕು, ಎಕ್ಸ್ಪ್ಯಾನ್ಷನ್, ಮೆಂಟಲ್ ಎಕ್ಸ್ಪ್ಯಾನ್ಷನ್, ಇಂಟೆಲೆಕ್ಚುಯಲ್ ಎಕ್ಸ್ಪ್ಯಾನ್ಷನ್, ಸ್ಪಿರಿಚುವಲ್ ಎಕ್ಸ್ಪ್ಯಾನ್ಷನ್, ಪರ್ಸನಾಲಿಟಿ ಎಕ್ಸ್ಪ್ಯಾನ್ಷನ್, ಎಕ್ಸ್ಪ್ಯಾಂಡ್